ದಯವಿಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ. ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ ನಾನು. ದಸರಾ ನಮ್ಮ ಮನೆ ಹಬ್ಬ ಆತು, ದೀಪಾವಳಿ ಮನೆ ಹಬ್ಬ ಆತು, ಉಗಾದಿ ಮನೆ ಹಬ್ಬ ಆತು. ನಮ್ಮ ಇಂಡಿಪೆಂಡೆನ್ಸ್ ಡೇ ಮನೆ ಹಬ್ಬ ಆಗಲಿಲ್ಲಲ್ಲ, ರಿಪಬ್ಲಿಕ್ ಡೇ ನಮ್ಮ ಮನೆ ಹಬ್ಬ ಆಗಲಿಲ್ಲ. ಸೂಟಿ ಅದಲ್ಲ, ಮಲ್ಕೋಪ್ಪ ಇವತ್ತು ಮಲ್ಕೊಂಡೇ ಇರ್ತಾನು. ನನಗೆ ಹಿಂದೆ ಸಂಕಟ ಆಗ್ತದೆ ನನಗೆ. ನಮ್ಮ ಶಾಲೆಗಳು ಹಾಗೆ ಕೆಡಿಸ್ಬಿಟ್ಟಾವು. ಇಂಡಿಪೆಂಡೆನ್ಸ್ ಡೇ ಹೋಗ್ಬೇಕವ, ಪರೇಡ್ ಹೋಗ್ಬೇಕು ಅಂತ ಕಳ್ಕೋತ ಹೋಗ್ತಾವು. ಯಾರೋ ಮುದುಕರನ್ನ ಕರೆಸ್ತಾರೆ, ಒಂದು ಲೆಕ್ಚರ್ ಕೊಡ್ತಾರೆ, ಎಲ್ಲರಿಗೂ ಒಂದು ಚಾಕ್ಲೇಟು ಉಂಡಿನೋ ಕೊಟ್ಟು ಮನೆಗೆ ಕಳಿಸ್ತಾರೆ, ಮನೆಗೆ ಬರ್ತಾವೆ. ಏನು ಮೆಸೇಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇ? ಅದಕ್ಕೆ ಎಷ್ಟು ಮಂದಿ ಜೀವನ ತ್ಯಾಗ ಮಾಡ್ಯಾರ ಗೊತ್ತದೆ? ನೀರ ಆರ್ಯ ಅಂತ ಒಬ್ಬ ಹುಡುಗಿ, ಸುಭಾಷ್ ಚಂದ್ರ ಬೋಸ್ರ ಜೋಡಿ ಇದ್ದಂತ ಆಕೆ ಲಗ್ನ ಗೊತ್ತಾಗಿತ್ತು. ಅವ ಪೊಲೀಸ್ ಆಫೀಸರ್ ಗಂಡ. ಆದ್ರೆ ಆ ಮನುಷ್ಯ ಸುಭಾಷ್ ಚಂದ್ರ ಬೋಸನ್ನು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದ. ಅವನ ಹೆಂಡತಿ ನೀರ ಆರ್ಯ. ಆಕೆ ಗೊತ್ತಾತು ನನ್ನ ಗಂಡ ಸುಭಾಷ್ ಚಂದ್ರ ಬೋಸನ್ನು ಕೊಲ್ಲಿಕ್ಕೆ ಹೋಗ್ತಾನ ಅಂತ ಹೇಳಿ ಆಕೆ ತನ್ನ ಗಂಡನ ಕೊಲ್ತಾಳೆ, ಸುಭಾಷ್ ಚಂದ್ರ ಬೋಸನ್ನು ಉಳಿಸ್ಕೊತಾಳೆ. ಇದು ಪರಿಜ್ಞಾನ, ಇದು ಮೌಲ್ಯ. ನನ್ನದು ಮುಖ್ಯ ಅಲ್ಲ, ದೇಶ ಮುಖ್ಯ. ಒಬ್ಬ ಸುಭಾಷ್ ಚಂದ್ರ ಬೋಸ್ ಸಿಗೋದು ಅಪರೂಪದ, ಸಾಕಷ್ಟು ಸಾವಿರ ಮಂದಿ ಸಿಗ್ತಾರೆ. ಅವ್ನು ಉಳಿಸ್ಕೋಬೇಕು, ಗಂಡ ಹೋದ್ರು ಅಡ್ಡಿ ಇಲ್ಲ ಅಂತ ಮಾಡಿದ್ಲಲ್ಲ. ಯಾರು ನೆನೆಸ್ತೀವ್ರಿ ಯಾಕೆನ? ದಯವಿಟ್ಟು ಸ್ವಾತಂತ್ರ್ಯ ದಿನೋತ್ಸವ ದಿವಸ ಅಂತ ಅವ್ರ ಹೆಸರು ಹೇಳಬೇಕು ನಾವು. ನಮ್ಮ ಹುಡುಗರೊಳಗೆ ಆಮೆ ಕರ್ನಾಟಕ ಮ್ಯಾನ್, ಆಮೆ ಮಹಾರಾಷ್ಟ್ರಿಯನ್, ಆಮೆ ಮಲಯಾಳಿ, ಆಮೆ ಬೆಂಗಾಲಿ ಅಲ್ಲ, ಹೂ ಇಸ್ ಅನ್ ಇಂಡಿಯನ್. ಆ ದಯವಿಟ್ಟು ನಮ್ಮ ಹುಡುಗರು ಎದೆ ತೀರ್ಸಿ ಹೇಳಬೇಕು ಐ ಆಮ್ ಎನ್ ಇಂಡಿಯನ್ ಅಂತ ಹೇಳಬೇಕು. ಹಂಗೆ ಹೇಳೋಂಗೆ ನಾವು ಮಾಡೋಣ್ರಿ. ಅದು ಬಹುದೊಡ್ಡ ಮೌಲ್ಯ ಭಾರತಕ್ಕೆ ಬೇಕಾದದ್ದು ಈಗ, ದೇಶ ಪ್ರೇಮ ಅಲ್ವಾ? ಬರೀ ಧ್ವಜ ಹಾರಿಸ್ಬಿಟ್ಟು ಐ ಪ್ರೌಡ್ ಆಫ್ ಯು ಅಂತ ತೋರಿಸೋದು, ಆ ಕ್ಯಾಮರಾ ಇರೋ ತನಕ ತೋರಿಸೋದು, ಮುಚ್ಚಿಡೋದು, ಅದಲ್ಲದು. ನಾ ಹೇಳೋದು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ. ಇವತ್ತಿನ ಅಸೆನ್ಷಿಯಲ್ ಡ್ಯೂಟಿ ಆಗಬೇಕಾದದ್ದು ನಮ್ಮ ಮಕ್ಕಳೊಳಗೆ ದೇಶಾಭಿಮಾನ ಅನ್ನೋದು ಕುದಿಬೇಕು. ನಮಗೆ ಸ್ವಾತಂತ್ರ್ಯ ಹಾಗೆ ಪುಕಟ್ ಬಂದಿಲ್ಲ, ಸಾವಿರಾರು ಜನ ಜೀವ ಕೊಟ್ಟಾರ್ರಿ.